ಏನೇ ಬರಲಿ ಜೊತೆಯಾಗಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಿಮ್ಮ ರೇಖಾ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೊತೇನೆ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಆ್ಯಕ್ಚುಲಿ ನಾನು ಇವತ್ತು ಮಾರ್ನಿಂಗ್ ನಂಗೆ ವಿಡಿಯೋನ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಇದು ಈವ್ನಿಂಗ್ 5 ಗಂಟೆಲಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. 5 ಗಂಟೆ ಆಗಿತ್ತು. ಮನೆಯೆಲ್ಲ ಫುಲ್ ಕಸ ಗುಡಿಸ್ಕೊಳತ್ತಿದ್ದೆ. ನನ್ನ ಮಗಳು ಆಟ ಆಡ್ಕೊತ ಕುಂತಿದ್ಲು ಒಂದು ಕಡೆ. ಸುಮ್ಮನೆ ಅಲ್ಲಿ ನೋಡ್ರಿ ಹಾಕಿನ ಸೋಫಾ ಮೇಲೆ ಆಕಿ ಒಂದು ಕೈಯಾಗ ಏನಾರು ಕೊಟ್ಟರೆ ಸಾಕು ಸುಮ್ಮನೆ ಆಟ ಆಡ್ಕೊತ ಕುಂದಿರ್ತಾಳೆ. ಹಾಗೇನು ಕಿರಿಕಿರಿ ಮಾಡೋಂಗಿಲ್ಲ ಆಕಿ. ಸೊ ಅದಕ್ಕೆ ಒಂದೊಂದು ಸತಿ ಅಳ್ತಿರ್ತಾಳೆ, ಒಂದೊಂದು ಸತಿ ಆಟ ಆಡ್ತಾಳೆ. ಆರಾಮಿದ್ಲಂದ್ರೆ ಸುಮ್ಮನೆ ಆಟ ಆಡ್ತಾಳೆ, ಆರಾಮಿರಲಿಲ್ಲ ಅಂದ್ರೆ ಅಷ್ಟೇ ನೋಡ್ರಿ ಆಕಿ ಕಿರಿಕಿರಿ ಮಾಡೋದು. ಇಲ್ಲಾಂದ್ರೆ ಸುಮ್ಮನೆ ಪಾಪ ತನ್ನ ಪಾಡಿಗೆ ತಾನು ಆಟ ಆಡ್ಕೊತ ಕುಂದಿರ್ತಾಳೆ. ಆಕೆಗೆ ಹೊಟ್ಟೆತುಂಬ ಊಟ ಮಾಡಿಸಿಬಿಟ್ರೆ ಸಾಕು, ನನ್ನ ಕೈ ಬಿಟ್ಟು ಆರಾಮ ಆಟ ಆಡ್ತಾಳೆ. ಮೊನ್ನೆ ಇಂಜೆಕ್ಷನ್ ಮಾಡಿಸ್ಕೊಂಬಂದಾಗ ಭಾಳ ಕಾಡಿಸಿದ್ಲು ಫ್ರೆಂಡ್ಸ್. ಎಷ್ಟು ಕಾಡಿಸಿದ್ಲು ಅಂದ್ರೆ ನನಗೆ ಒಂದೊಂದು ಸತಿ ಅಳು ಬಂದುಬಿಡ್ತಿತ್ತು, ಅಷ್ಟು ಕಾಡಿದ್ಲಕ್ಕಿ. ಕಸ ಎಲ್ಲ ಗೂಡಿಸ್ಕೊಂಡು ಬಂದು ಈ ಕಡೆ ಬಾಂಡೆ ತೊಳ್ಕೊಬೇಕಂತಂದು ಬಾಂಡೆ ಎಲ್ಲ ಬಳಸ್ಕೊಳತ್ತಿದ್ದೆ. ಬೆಳಗ್ಗೆ ಏನು ಅಡುಗೆ ಮಾಡ್ಕೊಂಡಿರ್ತೀನಲ್ಲ ಅದನ್ನೆಲ್ಲ ಬಳಸ್ಕೊಂಡು ಒಂದು ಸತಿ ಕ್ಲೀನಾಗಿ ಬಾಂಡೆ ತೊಳ್ಕೊಂಡು ಗ್ಯಾಸ್ ಕಟ್ಟಿನ ನೀಟಾಗಿ ಒರೆಸ್ಕೊಂಡು ಬಿಡ್ತೇನೆ. ಹಿಂಗೆ ನೋಡಿರಿ, ಹೆಣ್ಮಕ್ಳು ಇಡೀ ದಿನ ಕೆಲಸ ಮಾಡ್ಕೊತನೇ ಇರ್ಬೇಕು. ನಾನು ಕಾಲೇಜ್ಗೆ ಹೋಗುವಾಗ ಏನೂ ಕೆಲಸ ಮಾಡ್ತಿದ್ದಿಲ್ಲ ಫ್ರೆಂಡ್ಸ್. ಬರೀ ಒಂದು ಬಾಂಡೆ ತೊಳೆದು ಹೋಗ್ಬಿಡ್ತಿದ್ವಿ. ನಾನು ನಮ್ಮ ತಂಗಿ ಇದ್ವಿ, ಕೆಲಸ ಹಂಚ್ಕೊಂಡಿದ್ವಿ. ಅಕ್ಕಿ ನೀರು ತೊಗೊಂಬರ್ತಿದ್ಲು, ಇಲ್ಲ ಆಕಿ ಬಾಂಡೆ ತೊಳಿತಿದ್ಲು, ನಾನು ನೀರು ತೊಗೊಂಡು ಬಂದು ನಾನು ಬಟ್ಟೆ ವಾಶ್ ಮಾಡ್ತಿದ್ವಿ. ಆವಾಗ ಒಂದೊಂದು ಕೆಲಸ ಒಬ್ಬೊಬ್ರು ಮಾಡ್ಕೊತಿದ್ವಿ. ಅಡುಗೆ ನಮ್ಮ ಮಮ್ಮಿ ಮಾಡ್ತಿದ್ರು, ನಮಗೇನು ಅಡುಗೆ ಮಾಡೋಕೆ ಅಷ್ಟು ಬರ್ತಿದ್ದಿಲ್ಲ ಆವಾಗ. ಸೊ ಇವಾಗ ಎಲ್ಲನೂ A to Z ಮಾಡಬೇಕು. ಒಂದು ಕಸ ಗುಡಿಸೋದು, ರಂಗೋಲಿ ಹಾಕೋದು, ಮಕ್ಕಳು ನೋಡ್ಕೊಡೋದು, ಮನೆ ಕೆಲಸ ಅಂದ್ರೆ ಭಾಳ ಕೆಲಸ ಇರ್ತಾವೆ. ನನ್ನ ಮಗಳಿಗೆ ರೆಡಿ ಮಾಡಿದೆ, ಸ್ನಾನ ಮಾಡಿಸಿ ಸಿಟ್ಟೊಳಗೆ ಸಿಟ್ಟಾಗಿಬಿಟ್ಟಾಳಕ್ಕೆ, ನಿದ್ದೆ ಬಂದೈತಿ. ನಾನು ದೇವ್ರ ದೀಪ ಹಚ್ಚಿ ಈ ಕಡೆ ಚಹಾ ಕುಡಿಯೋಕೆ ಚಹಾ ತೊಗೊಂಡು ಬಂದು ಕೂತ್ಕೊಂಡಿದ್ದೆ. ಇವಾಗ ಅನ್ಸುತ್ತೆ ಫ್ರೆಂಡ್ಸ್, ನಮ್ಮ ಮಮ್ಮಿ ಪಪ್ಪ ನಮ್ಮ ಸಂಬಂಧ ಎಷ್ಟು ಕಷ್ಟಪಡ್ತಿದ್ರು ಅಂತಂದು. ನಮ್ಮ ಪಪ್ಪ ಅಷ್ಟು ಕಷ್ಟಪಡ್ತಿದ್ದಿಲ್ಲ ನಿಜವಾಗ್ಲೂ, ಅದರ ಮಮ್ಮಿ ನಮ್ಮ ಸಂಬಂಧ ಜಗ್ಗ ಕಷ್ಟಪಟ್ಟಾರ. ಸೊ ಅದೆಲ್ಲ ನೆನಪಾಗ್ತೈತಿ. ಒಂದು ತಾಯಿ ಆದಮೇಲೆ ತಾಯಿ ಬೆಲೆ ನಮ್ಗೆ ಗೊತ್ತಾಗ್ತೈತಿ ಅನ್ನೋದು ನನಗೆ ಇವಾಗ ರಿಯಲೈಸ್ ಆಗುತ್ತೆ. ನಮ್ಮ ಮಮ್ಮಿ ನಮ್ಮನ್ನು ಭಾಳ ಕಷ್ಟಪಟ್ಟು ಬೆಳೆಸಾರ. ಸೊ ಅದು ನೆನಪು ಆಗ್ತೈತಿ. ಅವಾಗ ಎಮೋಷ್ನಲ್ ಆಗಿಬಿಡ್ತೀನಿ ನಾನು. ನಿಮಗೂ ಮದುವೆ ಆದಮೇಲೆ ಅನ್ನಿಸ್ತೈತಲ್ವ, ಅದ್ರ ಒಂದೊಂದು ಸತಿ ಅನಿಸುತ್ತೆ ಇಷ್ಟು ಜಲ್ದಿ ಯಾಕೆ ಮದುವೆ ಆದೆ ಅಂಥೇಳಿ. ಮಾಡಬೇಕು ಫ್ರೆಂಡ್ಸ್. ಸುಮ್ಮನೆ ಕುಂತಿದ್ದೆ, ನನ್ನ ಮಗಳೂ ಮಲ್ಕೊಂಡಾಳ. ನಾನು ಹಂಗೆ ಸುಮ್ಮನೆ ಕುಂತೀನಿ, ಬೇಜಾರಾಗಿಬಿಟ್ಟಿದೆ ಅಂತಂದು. ಡೈಲಿ ಏನು ಅಡುಗೆ ಮಾಡಬೇಕು ಅನ್ನೋದು ಟೆನ್ಷನ್ ಆಗ್ತೈತಿ. ಬೆಳಗ್ಗೆ ಆದರೆ ಏನು ಅಡುಗೆ ಮಾಡಬೇಕು, ಸಾಯಂಕಾಲ ಆದರೆ ಏನು ಅಡುಗೆ ಮಾಡಬೇಕು ಅಂತಂದು. ಸೊ ಅದೇ ಟೆನ್ಷನ್ ಆಡ್ಕೊ ಸುಮ್ಮನೆ ಕುಂತೀನಿ. ಏನಿಲ್ಲ, ಇವತ್ತು ಒಂದು ಏನಿಲ್ಲ ಅನ್ನ ಸಾಂಬಾರು ಊಟ ಮಾಡಿ ಮಲ್ಕೋಬೇಕು ಅಂತ ಅಂದ್ಕೊಂಡೇವಿ. ನೋಡೋಣ. ಸಾಂಬಾರಂತೂ ಐತಿ, ರೈಸ್ ಒಂದ ಮಾಡಬೇಕು. ಸೊ ಅದನ್ನು ರೈಸ್ ಆದರೆ ರೈಸ್ ಮಾಡ್ತೀನಿ, ಇನ್ನೂ ಟೈಮ್ ಐತಲ್ಲ. ಸೊ ಅದಕ್ಕೆ ಸುಮ್ಮನೆ ಕುಂತಿದ್ದೆ. ಬಿಸಿದು ಮಾಡಿದ್ರೆ ಚಲೋ ಆಗ್ತೈತಿ. ರೈಸ್ ಬಿಸಿದು ಊಟ ಮಾಡಿ ಮಲ್ಕೊಂಡು ಬಿಡ್ಬೋದು. ನನಗೆ ಒಬ್ರು ಕಮೆಂಟ್ ಮಾಡಿದರು, ನೀವು ಹೆಂಗೆ ಮಗುನ ಮ್ಯಾನೇಜ್ ಮಾಡ್ತೀರಿ, ಮನೆ ಕೆಲಸ ಹೆಂಗೆ ಮಾಡ್ಕೊತೀರಿ, ಮಗು ಎಷ್ಟು ಗಂಟೆಗೆ ಮಲ್ಕೋತೈತಿ, ನೀವು ಎಷ್ಟು ಗಂಟೆಗೆ ಮಲ್ಕೋತೀರಿ, ನೀವು ಎಷ್ಟು ಗಂಟೆಗೆ ಹೇಳ್ತೀರಿ ಅಂತಂದು ಕಾಮೆಂಟ್ ಮಾಡಿದ್ರೆ. ಸೊ ಮಗು ಇದ್ದವ್ರಿಗೆ ಇದು ಎಲ್ಲರಿಗೂ ಅನ್ನಿಸ್ತೈತಿ. ಏನಿಲ್ಲ ಫ್ರೆಂಡ್ಸ್, ನೈಟ್ ಮಕ್ಕೊಳ್ಳೋದು ಲೇಟ್ ಆಗ್ತೈತಿ ನಂದು. ನೈಟು 11 ಗಂಟೆ, ಒಂದು ಸತಿ 11:30, 12 ಗಂಟೆಗೂ ಮಲ್ಕೊಂಡಿರ್ತೀನಿ ನಾನು. ಯಾಕಂದ್ರೆ ಮಗು ಜಲ್ದಿ ಮಕ್ಕೊಳ್ಳಂಗಿಲ್ಲ ನನ್ನ ಮಗಳು. ಅವ್ರ ಪಪ್ಪ ಬರೋದೇ ಲೇಟ್ ಆಗ್ತೈತಿ. ಅವ್ರು ಬರೋದು 10 ಗಂಟೆ 10:30 ಮಾಡ್ತಾರೆ. ಅವ್ರಿಗೆ ಊಟಕ್ಕೆ ಹಾಕ್ಕೊಟ್ಟು ನಾನು ಮಕ್ಕಳನ್ನ ಮಲಗಿಸಿ ನಾನು ಮಲ್ಕೊಳ್ಳೋದಂದ್ರೆ ಲೇಟ್ ಆಗಿಬಿಡ್ತೈತಿ. ಒಂದೊಂದು ಸತಿ ಜಲ್ದಿ ಮಕ್ಕೊತಾರೆ ಅವ್ರು ಜಲ್ದಿ ಮಕ್ಕೊಂಡ್ರು ನಾನು 11 ಗಂಟೆ ಇಲ್ದ 11:30 ಇಲ್ದ ಮಲ್ಕೊಳ್ಳೋದೇ ಇಲ್ಲ ನಾನು ಡೈಲಿ. ಸೊ ನಾನು ಮಲ್ಕೊಳ್ಳೋದು 11:30. ಆದರೆ ಎಷ್ಟೋ ಲೇಟ್ ಆದ್ರೂ ಪರವಾಗಿಲ್ಲ, ನೈಟ್ ನಾನು ಬಾಂಡೆ ತೊಳೆದು ಗ್ಯಾಸ್ ಕಟ್ಟೆಲ್ಲ ಫುಲ್ ಕ್ಲೀನ್ ಮಾಡಿನ ಮಲ್ಕೊಳ್ಳೋದು. ಯಾಕಂದ್ರೆ ಮಾರ್ನಿಂಗ್ ಏಳೋದು ಒಂದು 10 ನಿಮಿಷ ಲೇಟ್ ಆದ್ರೂ ಬಾಂಡೆ ತೊಳೆಯೋದಾಗ ಒಂದು ಸ್ವಲ್ಪ ಟೈಮ್ ಹೋಗ್ಬಿಡ್ತೈತಲ್ಲ. ಸೊ ಅದಕ್ಕೆ ನಾನು ನೈಟ್ ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತಂದು ನೈಟನ್ನು ನಾನು ಬಾಂಡೆ ತೊಳೆದು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡು ಬಿಡ್ತೀನಿ. 11:30ಗೆ ಮಲ್ಕೊಂಡೆ ಅಂದರೆ ಬೆಳಗ್ಗೆ ಅಲಾರಾಮ್ 5 ಗಂಟೆಗೆ ಇಟ್ಟಿರ್ತೀನಿ. ಅದನ್ನು ಆಫ್ ಮಾಡಿ 6:30 ಇಲ್ಲ 6:45 ಎದ್ದೇಳ್ತೀನಿ. ಜಲ್ದಿ ಎದ್ದೇಳಕ್ಕೆ ಆಗಂಗಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಪಾಪು ಸಣ್ಣದಿರೋದ್ರಿಂದ ಆಕಿ ಅವಾಗವಾಗ ಎದ್ದು ಆಕಿಗೆ ಫೀಡಿಂಗ್ ಮಾಡಿಸ್ಬೇಕಾಗ್ತೈತಿ. ನೈಟ್ ಒಂದೊಂದು ಸತಿ
ಒಂದು 2-3 ಸತಿ ಎದ್ದೇಳ್ತಾಳೆ. ಆಕಿ ಮೊದಲು ಎದ್ದೇಳ್ತಿದ್ದಿಲ್ಲ, ಈಗೀಗ ಆಕಿ ಬೆಳೆಯಕ್ಕೆ ಕುಂತಾಳಲ್ಲ, ಸೊ ಆಕಿಗೆ ಹೊಟ್ಟೆ ಹಸು ಜಾಸ್ತಿ ಆಗತ್ತೈತಿ. ಮಕ್ಕಳು ಬೆಳೆದಂಗೆ ಮಕ್ಕಳಿಗೆ ಹೊಟ್ಟೆ ಹಸು ಆಗುತ್ತೆ. ನೈಟ್ ನಾನು ಆಕಿಗೆ ರೈಸ್ನ ಉಣ್ಸಿರ್ತೀನಿ. ಡೇ ಟೈಮ್ ಏನಾದರೂ ಮಾಡಿಕೊಟ್ಟಿರ್ತೀನಿ, ರಾಗಿ ಸರಿ ಇದು. ಬಟ್ ನೈಟ್ ಟೈಮ್ ನಾನು ರೈಸ್ನ ಉಣ್ಸಿರ್ತೀನಿ, ಹೊಟ್ಟೆ ಸ್ವಲ್ಪ ಫುಲ್ ಆಗಲಿ ಅಂತಂದು. ಅಂದ್ರೂ ಆಕಿ ಒಂದು 2-3 ಸತಿ ಎದ್ದಿರ್ತಾಳೆ. ಅದಕ್ಕೆ ಸೊ ಫೀಡಿಂಗ್ ಮಾಡಿಸಿರ್ತೀನಿ ನಾನು. ನಮ್ಮದು ಹೋಗಿರ್ತೈತಿ. ಸೊ ಅದಕ್ಕೆ ಮಾರ್ನಿಂಗ್ ನಾನು 6:45 ಅಥವಾ 6:30 ಎದ್ದೇಳೋದು ರೇರ್. ಭಾಳ ಅಂದ್ರೆ 6:45 ಎದ್ದಿರ್ತೀನಿ. ನೈಟ್ ಬಾಂಡೆ ತಿಕ್ಕೊಳ್ಳೋದ್ರಿಂದ ನನಗೆ ಬೆಳಗ್ಗೆ ಸ್ವಲ್ಪ ಚಲೋ ಆಗ್ಬಿಡ್ತೈತಿ. ಬೆಳಗ್ಗೆ ಎದ್ದು ಜಲ್ದಿ ಏನೆಲ್ಲ ಕೆಲಸ ಐತಲ್ಲ, ಫಸ್ಟ್ ಮನೆ ಕಸ ಗುಡಿಸಿ ರಂಗೋಲಿ ಹಾಕಿ ಬಾಗಿಲು ತೊಳೆದು ಬಾಗಿಲು ಪೂಜೆ ಮಾಡಿ ನಾನು ನೀರು ಕಾಯ್ಸೋಕ್ಕಿಟ್ಟು ನೀರು ಬೀಳೋಷ್ಟ್ರಾಗ ನಾನು ಇನ್ನೊಂದು ಸತಿ ಗ್ಯಾಸ್ ಕಟ್ಟಿ ಕ್ಲೀನಾಗಿ ಒರೆಸ್ಕೊಂಡು ಬಂದುಬಿಡ್ತೀನಿ. ಮತ್ತು ಜೋಣ್ಗ್ಯಾಗ ಹಿಂಗೆ ಹಲ್ಲಿ ಹರಿದಾಡಿರ್ತಾವಲ್ಲ, ಸೊ ಅದಕ್ಕೆ ಗ್ಯಾಸ್ ಕಟ್ಟಿ ಇನ್ನೊಂದು ಸತಿ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಒಂದೊಂದು ಸತಿ ಎದ್ಬಿಟ್ಟಿರ್ತಾಳೆ ನನ್ನ ಮಗಳು, 8ಕ್ಕೆ ಎದ್ಬಿಟ್ಟಿರ್ತಾಳೆ. 8 ಗಂಟೆ ಅನ್ನೋಷ್ಟಾಗ ನಾನು ಪೂಜೆ ಮುಗ್ದಿರ್ತೈತಿ. ಅಕ್ಕಿ ಎದ್ಬಿಟ್ಟಿರ್ತಾಳಲ್ಲ, ಸೊ ಒಂದೊಂದು ಸತಿ ಆಕಿನ ಕರ್ಕೊಂಡು ಪೂಜೆ ಮಾಡ್ತಿರ್ತೀನಿ. ಆದರೂ ಏನಾಗ್ತೈತಿ ಅಂದ್ರೆ ಮಕ್ಕಳಿದ್ರೆ ಪೂಜೆ ಕರೆಕ್ಟಾಗಿ ನೀಟಾಗಿ ನೆಮ್ಮದಿಯಾಗಿ ಮಾಡೋಕ್ಕಾಗಲ್ಲ. ಹರಿಬರಿ ಆಗ್ಬಿಡ್ತೈತಿ. ಸೊ ಅದು ಸರಿ ಅನ್ಸಂಗಿಲ್ಲಲ್ಲ. ಅದಕ್ಕೆ ನಾನು ಆದಷ್ಟು ಜಲ್ದಿನ ಪೂಜೆ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ನಾನು ಜಲ್ದಿ ಹೇಳ್ಬೇಕು, ಇನ್ನೂ ಲಘು ಹೇಳ್ಬೇಕಂತ ಪ್ಲ್ಯಾನ್ ಮಾಡ್ಕೋತೀನಿ. ಬಟ್ ಮಲ್ಗೋದ ಲೇಟ್ ಆಗಿಬಿಡ್ತೈತಲ್ಲ ಫ್ರೆಂಡ್ಸ್. ಅದಕ್ಕೆ ನಂಗೆ ಬೆಳಗ್ಗೆ ಹೇಳೋದು ಸ್ವಲ್ಪ ಕಷ್ಟ ಅನ್ಸತೈತಿ. ಇನ್ನೊಂದು ಸ್ವಲ್ಪ ಕೇಕ್ ಫೀಡಿಂಗ್ ಬಿಡಿಸಿದೆ ಅಂದ್ರೆ ಅವಾಗ ಜಲ್ದಿನ ಎದ್ದೇಳ್ತೀನಿ. ಮತ್ತು ನಂದು ಬೆಳಗ್ಗೆನೇ ಏನು ಕೆಲಸ ಇರುತ್ತಲ್ಲ ಎಲ್ಲ ಟಿಫಿನ್ ಮಾಡಿ ಮಧ್ಯಾಹ್ನಕ್ಕೆ ಅಡುಗೆನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು. ಯಾಕಂದ್ರೆ ಮತ್ತು ಹೊಳ್ಳಾಮಳ ಅಡುಗೆ ಮನೆ ಕಡೆ ಹೋಗೋದಿರಂಗಿಲ್ಲ, ನಮ್ಮ ಮನೆಯವ್ರಿಗೂ ಡಬ್ಬಿ ಕಟ್ಟಬೇಕಲ್ಲ. ಸೊ ಬೆಳಗ್ಗೆನೇ ಅನ್ನ ಸಾರು ಎಲ್ಲನೂ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನಕ್ಕೆ ಏನೇನು ಬೇಕು ಅಡುಗೆ ಎಲ್ಲ ಮಾಡಿ ಆಮೇಲೆ ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ನಾಷ್ಟ ಮಾಡಿ ನನ್ನ ಮಗಗೆ ಅಂಗನವಾಡಿ ಕಳಿಸಿ ನನ್ನ ಮಗಳಿಗೆ ಆಕೆಗೆ ಏನಾದರೂ ತಿನ್ನಿಸಿ ಆಕೆ ಮಲ್ಕೊತಾಳೆ. 10 ಗಂಟೆಗೆ ಮಲ್ಕೊತಾಳೆ. ಆವಾಗ ನಂದು ಬಟ್ಟೆ ಗಿಟ್ಟೆ ವಾಶ್ ಮಾಡ್ಕೊಳ್ಳೋದಿದ್ರೆ ಅವಾಗ ಬಟ್ಟೆ ವಾಶ್ ಮಾಡಿಕೊಂಡು 12 ಗಂಟೆ 12:30 ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿ ಅಷ್ಟೇ. ಬಟ್ ನಾನು ವೀಡಿಯೋಸ್ ಎಡಿಟಿಂಗ್ ಮಾಡೋದಿಲ್ಲ, ನೈಟ್ ಟೈಮ್ ಒಳಗೆ ಎಡಿಟ್ ಮಾಡ್ಕೋತೀನಿ. ಯಾಕಂದ್ರೆ ಬೆಳಗ್ಗೆ ನಂಗೆ ಆಗೋದಿಲ್ಲ. ನನ್ನ ಮನೆಯೊಳಗೆ ಮಕ್ಕಳು 4 ಜನ ಅದಾರ, ಅವ್ರು ಚಿರಿ ಅಂತಿರ್ತಾರೆ. ಸೊ ಬೇಡ ಅಂತಂದು ನಾನು ನೈಟ್ನ ಎಡಿಟ್ ಮಾಡ್ಕೊಂಡು ಬಿಡ್ತೀನಿ. ನೈಟ್ ಮಲ್ಕೊಂಡಿರ್ತಾರಲ್ಲ ಎಲ್ಲರೂ, ಸೌಂಡ್ ಅವಾಗ ಆರಾಮಾಗಿರ್ತೈತಿ. ಸೊ ಆರಾಮಾಗಿ ನಾವು ಎಡಿಟ್ ಮಾಡ್ಕೋಬೋದು. ಅದಕ್ಕೆ ಫ್ಯಾನ್ ಆನ್ ಮಾಡಿರ್ತೀನಲ್ಲ, ನಿಮ್ಗೆ ಕೇಳಿಸ್ತಿರ್ಬೋದು, ಗಿರ್ ಅಂತ ಆವಾಜ್ ಬರ್ತಿರ್ತೈತಿ ಒಂದು ಸತಿ ವಾಯ್ಸ್ ಓವರ್ ಕೊಡೋ ಮುಂದೆ. ಸೊ ನೈಟ್ನ ನಾನು ವಿಡಿಯೋ ಎಡಿಟ್ ಮಾಡ್ಕೊಂಡು ಬಿಡ್ತೀನಿ. ಹಿಂಗೆ ನೋಡಿರಿ ನಾನು ಕೆಲಸ ಮಾಡ್ಕೊಳ್ಳೋದು. ಮತ್ತು ಮನೆಯೊಳಗೆ ನಮ್ಮ ಅತ್ತೆ ಸ್ವಲ್ಪ ನಮ್ಮ ಅತ್ತೆ ಇರ್ತಾರಲ್ಲ, ಅವ್ರು ಸ್ವಲ್ಪ ಎತ್ಕೊಳ್ತಾರೆ ನನ್ನ ಮಗಳನ್ನ. ಹಾಗೇನ ಇಲ್ಲ, ಅವ್ರು ಎತ್ಕೊಂಡಿರ್ತಾರೆ. ಒಂದು ಸತಿ ಅಳಾಕತ್ಲಂದ್ರೆ ಅವರು ಎತ್ಕೊಂಡಿರ್ತಾರೆ. ಇವಾಗ ಮನೆಯೊಳಗೆ ಒಬ್ಬರೇ ಇದ್ರು ಅಂದ್ರೆ ಕಷ್ಟ ಆಗ್ತೈತಿ ಫ್ರೆಂಡ್ಸ್. ಮನೆಯೊಳಗೊಬ್ರು ಯಾರೋ ದೊಡ್ಡೋರು ಇದ್ರು ಅಥವಾ ಜೊತೆಗೆ ಯಾರೋ ಇದ್ರೆ ಏನು ಅನ್ಸಂಗಿಲ್ಲ. ಸೊ ಹಿಂಗೆ ನೋಡಿರಿ ನಾನು ಕೆಲಸ ಮಾಡಿಕೊಡೋದು. ಮಕ್ಕಳು ಕಾಡ್ತಾವು, ಏನೂ ಮಾಡೋಕ್ಕಾಗಂಗಿಲ್ಲ. ಒಂದೊಂದು ಸತಿ ನಾನು ಅಳಿಸ್ಕೊತಾನೆ ಕೆಲಸ ಮಾಡ್ತಿರ್ತೀನಿ. ಬೈತಾರೆ ನಮ್ಮ ಅತ್ತೆ, ನಿನ್ನ ಕೆಲಸನ ಮುಖ್ಯನೋ, ಮಕ್ಕಳನ್ನ ಫಸ್ಟ್ ಎತ್ಕೋ, ಅವ್ರನ್ನ ನೋಡ್ಕೋ, ಆಮೇಲೆ ಮನೆಯಿಂದ ಕೆಲಸ ಮಾಡ್ಕೊರಿ ಅಂತ ಹೇಳ್ತಾರೆ. ಕೆಲಸ ಮುಗಿಯೋಮಟ್ಟ ನನಗೂ ಸಮಾಧಾನ ಇರೋಂಗಿಲ್ಲ. ಹಿಂಗಾಗ್ತೈತೆ ನೋಡಿರಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ನನ್ನ ಮಗಳು ದೊಡ್ಡಕ್ಕೆ ಆಗಿಬಿಟ್ಲ ಅಂದ್ರೆ ನನಗೇನು ಟೆನ್ಷನ್ ಇರೋಂಗಿಲ್ಲ. ಆದ್ರೆ ಒಂದು ಕಡೆ ಬೇಜಾರಾಗ್ತೈತಿ, ಮಕ್ಕಳು ಎಷ್ಟು ಜಲ್ದಿ ದೊಡ್ಡವರಾಗ್ತಾರಲ್ಲ ಅಂತಂದು ಇದೊಂದು ಬೇಜಾರಾಗ್ತೈತಿ ನೋಡಿರಿ, ಮತ್ತೇನಿಲ್ಲ. ಸೊ ನಿಮ್ಮ ಕ್ವೆಶನ್ಗೆ ಆನ್ಸರ್ ಸಿಕ್ತಾ ಅನ್ಕೋತೀನಿ. ಆದಷ್ಟು ನನ್ನ ಮಗಳು ಮಲ್ಕೊಂಡಾಗ ನಾನು ಕೆಲಸ ಮಾಡ್ಕೊಂಡು ಬಿಡ್ತೀನಿ ಫಟಾಫಟ್ ಅಂತಂದು. ಅಂದ್ರೆ ನಂಗೆ ಮುಂದಕ್ಕೆ ಎತ್ಕೊಂಡು ಕೊಂದ್ರಕ್ಕೆ ಈಸಿ ಆಗ್ತೈತಿ. ಸೊ ನಿಮ್ಮ ಕ್ವೆಶನ್ಗೆ ಆನ್ಸರ್ ಸಿಕ್ತಾ ಅನ್ಕೋತೀನಿ. ಮತ್ತು ನಾನು ಅದ್ರೊಳಗನ ಈ ವಿಡಿಯೋದ ಒಂದು ಕೆಲಸ ಇಟ್ಕೊಂಡ್ಬಿಟ್ಟೀನಿ, ವಿಡಿಯೋ ಮಾಡತ್ತೀನಿ. ಸೊ ಸ್ವಲ್ಪ ನನಗೂ ಭಾಳ ಟಯರ್ಡ್ ಆಗಿಬಿಡ್ತೈತಿ. ಯಾಕಂದ್ರೆ ಮೊಬೈಲ್ ನೋಡಿ ಎಡಿಟ್ ಮಾಡಬೇಕು ಸೊ ಅದೊಂದು ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೆ ನಾನು ಒಂದು 5 ತಿಂಗಳು ಸ್ಕಿಪ್ ಮಾಡಿದ್ದಕ್ಕೆ ಸ್ವಲ್ಪ ನನ್ನ ವ್ಯೂಸ್ ಕಮ್ಮಿ ಆಗಿಬಿಟ್ಟಿದ್ವು. ಅವಾಗೆಲ್ಲ ಸ್ವಲ್ಪ ವ್ಯೂಸ್ ಚಲೋ ಬರತ್ತಿದ್ವು, ಇವಾಗ ಸ್ವಲ್ಪ ವ್ಯೂಸ್ ಕಮ್ಮಿ ಆಗ್ಯಾವ. ಅದಕ್ಕೆ ಇನ್ಮೇಲೆ ಸ್ಕಿಪ್ ಮಾಡಬಾರ್ದು, ಏನಾದರೂ ಮಾಡಿ ನಾನು ಕಂಟಿನ್ಯೂ ಮಾಡಬೇಕು, ಗಿವ್ ಅಪ್ ಮಾಡಬಾರ್ದು ಅಂದ್ಕೊಂಡು ಮತ್ತು ಕಂಟಿನ್ಯೂ ಆಗಿ ವಿಡಿಯೋ ಮಾಡತ್ತೀನಿ. ಸೊ ಏನೋ ಒಂದು ಹೋಪ್ ಇಟ್ಕೊಂಡು ಮಾಡತ್ತೀವಿ. ಅದು ಹೋಪ್ಗೆ ಅಥವಾ ಮುಂದೆ ಒಂದಿನ ಫಲ ಸಿಗುತ್ತೆ ಅಂತ ಅಂದ್ಕೊಂಡು ಸೊ ಕೆಲಸನ ಪ್ರೊಸೆಸಿಂಗ್ ಮಾಡತ್ತೀವಿ. ಹಿಂಗೆ ನೋಡಿರಿ, ಇಷ್ಟು ನಮ್ಮ ಕತೆ. ನನ್ನ ಮಗನೂ ಮೇಲೆ ನಮ್ಮ ಅಕ್ಕನ ಮನೆಯೊಳಗೆ ಆಟ ಆಡ್ಕೊಂಡು ಕುಂತಾನ, ನನ್ನ ಮಗಳು ಮಲ್ಕೊಂಡಾಳ. ನಾನು ಆರಾಮಾಗಿ ಮೊಬೈಲ್ ನೋಡ್ಕೊಂಡು ಕುಂತಿದ್ದೆ ಇಷ್ಟೊತ್ತನ. ಇವಾಗ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಂತಂದು ವಿಡಿಯೋನ ಮಾಡ್ಕೊಳತ್ತೀನಿ. ಏನಿಲ್ಲ ಫ್ರೆಂಡ್ಸ್, ಇವಾಗ ಊಟ ಮಾಡಿ ಮಲ್ಕೊಂಡು ಬಿಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮ ಅಮೂಲ್ಯವಾದ ಟೈಮ್ನ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ನೋಡಾತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇಷ್ಟ ಕೇಳ್ಕೊತೀನಿ, ಮತ್ತೇನಿಲ್ಲ.
ಓಕೆ ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.